ಎಲ್ರಿಗೂ ನಮಸ್ಕಾರ. ಈ ಸೆಷನ್ನಲ್ಲಿ ನಾನು ನಿಮಗೆ ಜಾತ್ಯತೀತತೆಯ ಬಗ್ಗೆ ಹೇಳ್ಕೊಡ್ತೀನಿ. ಅಂದರೆ ಸೆಕ್ಯುಲರಿಸಮ್. ಭಾರತದಲ್ಲಿ ನಾವು ನಮ್ಮ ಸಂವಿಧಾನವನ್ನು ತೆಗೆದುಕೊಂಡಾಗ ಸಂವಿಧಾನದ ಪೀಠಿಕೆಯಲ್ಲಿ ಸೆಕ್ಯುಲರಿಸಮ್ ಇರೋದು ನಮಗೆ ತಿಳಿದು ಬಂದಿದೆ. ಅಂದರೆ ನಾವು ಇಂಡಿಯಾ ಇಸ್ ಒನ್ ಆಫ್ ಅ ಸೆಕ್ಯುಲರಿಸಮ್ ಸ್ಟೇಟ್ ಅಂತ ಕರಿತೀವಿ. ಅಂದರೆ ಭಾರತವು ಒಂದು ಜಾತ್ಯತೀತ ರಾಷ್ಟ್ರ ಅಂತ ಹೇಳ್ತಾ ಇದ್ದೀವಿ. ಮತ್ತು ಭಾರತವು ಒಂದು ಸಾರ್ವಭೌಮ ರಾಷ್ಟ್ರ ಅಂತ ಕರೆದಿದ್ದೀವಿ. ಭಾರತವು ಸಮಾಜವಾದಿ ರಾಷ್ಟ್ರ ಅಂತ ಕರೆದಿದ್ದೀವಿ. ಭಾರತವು ಒಂದು ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ಘೋಷಿಸ್ಕೊಂಡಿದ್ದೀವಿ. ಹೀಗೆ ಅನೇಕ ಪರಿಕಲ್ಪನೆಗಳು, ಈಗೆಲ್ಲ ಇಂತಹ ಪರಿಕಲ್ಪನೆಗಳಲ್ಲಿ ಜಾತ್ಯತೀತ ಪರಿಕಲ್ಪನೆಯೂ ಕೂಡ ಒಂದು ಪ್ರಮುಖವಾದಂಥ ವಿಷಯ ಆಗಿದೆ. ಇದನ್ನು ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಜಾತ್ಯತೀತತೆ ಮತ್ತು ಪ್ರಜಾಪ್ರಭುತ್ವಗಳು ನಮ್ಮ ರಾಷ್ಟ್ರದ ಎರಡು ಆಧಾರ ಸ್ತಂಭಗಳು ಅಂತ ಮಾಜಿ ಪ್ರಧಾನಮಂತ್ರಿಯವರಾಗಿದ್ದಂಥ ಶ್ರೀಮತಿ ಇಂದಿರಾ ಗಾಂಧಿಯವರು ಕೂಡ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಜಾತ್ಯತೀತತೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವ ಮತ್ತು ಜಾತ್ಯತೀತತೆ ಇವೆರಡು ಬಹಳ ಮುಖ್ಯ. ಪ್ರಜಾಪ್ರಭುತ್ವ ಅಂದರೆ ಅದು ಪ್ರಜೆಗಳ ಸರ್ಕಾರ. ಜಾತ್ಯತೀತತೆ ಅಂದರೆ ಪ್ರಜೆಗಳಲ್ಲಿ ಹಲವಾರು ಧರ್ಮಗಳಿವೆ. ಈ ಧರ್ಮಗಳನ್ನು ಅವರು ಯಾವ ಧರ್ಮ ಬೇಕೋ ಆ ಧರ್ಮವನ್ನು ಪ್ರಜೆಗಳು ಪಾಲಿಸಲಿಕ್ಕೆ ಸಂಪೂರ್ಣವಾದ ಸ್ವಾತಂತ್ರ್ಯ ಇದೆ ಅನ್ನುವ ಅರ್ಥದಲ್ಲಿ ಜಾತ್ಯತೀತ ಪರಿಕಲ್ಪನೆಯನ್ನು ನಾವು ಅಳವಡಿಸ್ಕೊಂಡಿದ್ದೀವಿ ನಮ್ಮ ದೇಶದಲ್ಲಿ. ಸೊ ಹಿಯರ್ ವಿ ಹ್ಯಾವ್ ಟು ಸಿ ಸೆವ್ರಲ್ ಕೈಂಡ್ಸ್ ಆಫ್ ರಿಲಿಜಿಯಸ್ ಇನ್ ಇಂಡಿಯಾ. ಸೊ ಪೀಪಲ್ ಆರ್ ಸಿಟಿಸನ್ ವುಡ್ ಲೈಕ್ ಟು ಫಾಲೋ ಎನಿ ಟೈಪ್ ಆಫ್ ದ ರಿಲಿಜಿಯನ್. ಯಾವ ರಿಲಿಜಿಯನ್ ಬೇಕಾದರೂ ಪೀಪಲ್ ಕ್ಯಾನ್ ಫಾಲೋ ಇಟ್. ಅವರು ಅದನ್ನು ಫಾಲೋ ಮಾಡ್ಬೋದು, ಅನುಸರಿಸ್ಬೋದು, ಪಾಲಿಸ್ಬಹುದು ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ಕಾಲ್ಡ್ ಸೆಕ್ಯುಲರಿಸಮ್. ಇನ್ ಫ್ರಂಟ್ ಆಫ್ ದ ಸೆಕ್ಯುಲರಿಸಮ್ ದೆರ್ ಇಸ್ ನೋ ಎನಿ discriminations between caste, class, color, sex, etc. All are equal before the law. This assures to one of the equality of course, but ಈ ಒಂದು ಪರಿಕಲ್ಪನೆಯಲ್ಲಿಯೇ ಜಾತ್ಯತೀತ ಸೆಕ್ಯುಲರಿಸಮನ್ನು ನಾವು ನೋಡ್ತಾ ಇದ್ದೀವಿ. ಸೊ ವಿಚ್ ಟೈಪ್ ಆಫ್ ದ ಧರ್ಮ ಯು ಕ್ಯಾನ್ ಫಾಲೋ ಇನ್ ಯುವರ್ ನೇಷನ್, ಇನ್ ಅವರ್ ನೇಷನ್. ಸೊ ನಮ್ಮ ದೇಶದಲ್ಲಿ ನಾವು ಯಾವುದೇ ಧರ್ಮವನ್ನು ಬೇಕಾದರೂ ಫಾಲೋ ಮಾಡ್ಬೋದು. ಸೊ ಎಲ್ಲರಿಗೂ ಕೂಡ ಪೊಲಿಟಿಕಲ್ ರೈಟ್ಸನ್ನು ಕೊಡಲಾಗಿದೆ. ಪೊಲಿಟಿಕಲ್ ರೈಟ್ಸ್ ಅಂದರೆ ರಾಜಕೀಯ ಹಕ್ಕುಗಳನ್ನು ಕೊಡಲಾಗಿದೆ. ಈ ಎಲ್ಲರೂ ರಾಜಕೀಯ ಹಕ್ಕುಗಳನ್ನು ಅನುಭವಿಸಬೇಕು, ಸಮಾನವಾಗಿ ಅನುಭವಿಸಬೇಕು. ಈಕ್ವಲಿ ವಿ ಆರ್ ಎಂಜಾಯಿಂಗ್ ದ ಪೊಲಿಟಿಕಲ್ ರೈಟ್ಸ್. ಯು ಆರ್ ಬಿಕಮ್ ವಿಚ್ ಟೈಪ್ ಆಫ್ ಧರ್ಮ ಬಿಲಾಂಗ್ಸ್ ಟು ವಿಚ್ ಟೈಪ್ ಆಫ್ ಧರ್ಮ. ಯಾವ ಧರ್ಮಕ್ಕೆ ಬೇಕಾದರೂ ನೀವು ಸೇರ್ಕೊಳ್ಳಿ, ಯಾವ ಧರ್ಮಕ್ಕೆ ಬೇಕಾದರೂ ಫಾಲೋ ಮಾಡ್ಕೊಳ್ಬೋದು ನಾವು. ಆದರೆ ರಾಜಕೀಯ ಹಕ್ಕುಗಳನ್ನು ಎಲ್ಲ ಧರ್ಮದವರಿಗೂ ಸಮಾನವಾಗಿ ಕೊಡಲಾಗಿದೆ. ಅದಕ್ಕೋಸ್ಕರನೇ ಜಾತ್ಯತೀತತೆ ಅನ್ನುವಂತಹ ಪ್ರಮುಖವಾದಂಥ ಪರಿಕಲ್ಪನೆ ಅಥವಾ ವಿಷಯವನ್ನು ನಾವು ನಮ್ಮ ಸಂವಿಧಾನದಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಸೊ ಇದನ್ನು ಆಶೀಶ್ ನಂದಿಯವರು ಏನು ಹೇಳ್ತಾರೆ ಅಂದರೆ, ಭಾರತದ ರಾಷ್ಟ್ರೀಯತೆಯೇ ಜಾತ್ಯತೀತತೆ ಅಂತ ಕರೀತಾರೆ. ಭಾರತ ಒಂದು ರಾಷ್ಟ್ರೀಯತೆಯನ್ನು ಅಥವಾ ಭಾವೈಕ್ಯತೆಯನ್ನು ಹೊಂದಿರುವಂಥ ರಾಷ್ಟ್ರ ಅಥವಾ ರಾಷ್ಟ್ರೀಯತೆ ಅಂತ ಏನು ಹೇಳ್ತೀವಿ, ಈ ಭಾರತದ ರಾಷ್ಟ್ರೀಯತೆಯೇ ಜಾತ್ಯತೀತತೆ ಅಂತ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ, ಆಶೀಶ್ ನಂದಿಯವರು. ಸೊ ಹಾರ್ವೆ ಕೋಕ್ ಅನ್ನುವಂತಹ ರಾಜ್ಯಶಾಸ್ತ್ರಜ್ಞ ಹೇಳ್ತಾರೆ, ಶಾಂತಿಯುತ ಧಾರ್ಮಿಕ ಸಹಬಾಳ್ವೆಯೇ ಜಾತ್ಯತೀತತೆ. ಶಾಂತಿಯುತವಾಗಿ, ಧಾರ್ಮಿಕವಾಗಿ ಶಾಂತಿಯುತವಾಗಿ ನಾವು ಸಹಬಾಳ್ವೆಯಿಂದ ಬದುಕಬೇಕು. ಭಾರತದ ಅಷ್ಟೂ ಜನ ಏನಿದ್ದೀವಿ, ಯಾವ ಧರ್ಮವನ್ನು ಬೇಕಾದರೂ ನೀವು ಫಾಲೋ ಮಾಡಿ, ಅಷ್ಟೂ ಜನ ಏನಿದ್ದೀವಿ ಭಾರತೀಯರು ಅಥವಾ ನಾಗರಿಕರು ಅಥವಾ ಪ್ರಜೆಗಳು, ಈ ದೇಶದ ಪ್ರಜೆಗಳು ಶಾಂತಿಯುತವಾಗಿ ಧಾರ್ಮಿಕ ಸಹಬಾಳ್ವೆಯನ್ನು ಹೊಂದಬೇಕು ಅಂತ ಹೇಳೋದೇ ಜಾತ್ಯತೀತತೆ ಅಂತ ಹೇಳ್ತಾರೆ. ಸೊ ನಮ್ಮ ದೇಶದಲ್ಲಿ ಜಾತ್ಯತೀತತೆಯನ್ನು ನಾವು ಈ ಅರ್ಥದಲ್ಲಿ ಬಳಸ್ಕೊಂಡಿದ್ದೀವಿ. ಹಾಗೆಯೇ ಪಾಶ್ಚಾತ್ಯ ರಾಷ್ಟ್ರಗಳಲ್ಲೂ ಕೂಡ ಜಾತ್ಯತೀತತೆ ಅನ್ನೋ ಪದ ಇದೆ. ಜಾತ್ಯತೀತತೆ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಹೇಗೆ ಅದರ ಅರ್ಥ ಇದೆ ಅಂತಂದರೆ, ರಾಜಕೀಯವನ್ನು ಧರ್ಮದಿಂದ ಪ್ರತ್ಯೇಕಿಸಬೇಕು, ಬೇರ್ಪಡಿಸಬೇಕು. ಧರ್ಮಕ್ಕೂ ರಾಜಕೀಯಕ್ಕೂ ಸಂಬಂಧ ಇರಬಾರ್ದು. ಧರ್ಮವೇ ಬೇರೆ, ರಾಜಕೀಯವೇ ಬೇರೆ. ಸೊ ಯಾವ ವ್ಯಕ್ತಿ ಯಾವ ಧರ್ಮದಲ್ಲಿಯೇ ಇರಲಿ, ಅವನು ರಾಜಕೀಯವಾಗಿ ಒಂದೇ ಅಥವಾ ಕಾನೂನಿನ ಮುಂದೆ ಒಂದೇ ಅನ್ನುವಂತಹ
ಅಥವಾ ಸಮ ಅನ್ನುವಂತಹ ಪರಿಕಲ್ಪನೆಯನ್ನು ಪಾಶ್ಚಾತ್ಯ ರಾಷ್ಟ್ರಗಳಲ್ಲೂ ಕೂಡ ನಾವು ನೋಡ್ತೀವಿ. ಸೊ ಪಾಶ್ಚಾತ್ಯರಲ್ಲೂ ಕೂಡ ಈ ಜಾತ್ಯತೀತತೆ ಅನ್ನೋದನ್ನು ನಾವು ಕಾಣ್ತೇವೆ. ಸೊ ಜಾತ್ಯತೀತತೆ ಅನ್ನೋ ಪದವನ್ನು ನಾವು ನೋಡ್ತೇವೆ. ಸೊ ಜಾತ್ಯತೀತತೆ ಅನ್ನುವಂಥದ್ದು ನಾವು ಪ್ರಾರಂಭದಲ್ಲಿ ನಮ್ಮ ದೇಶದಲ್ಲಿ ಸಂವಿಧಾನವನ್ನು ನಾವು ಏನು ಅಳವಡಿಸ್ಕೊಂಡಿದ್ವಿ ಆ ಸಂದರ್ಭದಲ್ಲಿ ಅದು ಇರಲಿಲ್ಲ. ಸೊ ನಂತರದಲ್ಲಿ ನಾವು ಅದನ್ನು ಅಳವಡಿಸ್ಕೊಂಡಿದ್ದೀವಿ ಸಂವಿಧಾನದಲ್ಲಿ. ಸೊ ಸಂವಿಧಾನದಲ್ಲಿ ಜಾತ್ಯತೀತತೆಯ ರೂಪರೇಷೆಗಳು ಹೇಗಿವೆ ನಮ್ಮ ಸಂವಿಧಾನದಲ್ಲಿ ಅನ್ನೋದನ್ನು ನಾವು ನೋಡೋಣ. ನಮ್ಮ ಸಂವಿಧಾನದಲ್ಲಿ ಮೊದಲನೇದಾಗಿ ನಾನು ಈಗಾಗಲೇ ಹೇಳಿದಾಗೆ ಪ್ರಿಯಾಂಬಲ್, ಪ್ರಸ್ತಾವನೆ ಅಂತ ಹೇಳಿದೆ. ಪ್ರಸ್ತಾವನೆ ಅಂದರೆ ಪೀಠಿಕೆ ಅಥವಾ ಪ್ರಿಯಾಂಬಲ್ ಅಂತ ಕರಿತೀವಿ. ನಮ್ಮ ಭಾರತದ ಸಂವಿಧಾನದ ಪೀಠಿಕೆಯಲ್ಲಿ ಭಾರತೀಯ ಪ್ರಜೆಗಳಾದ ನಾವು ಅಂತ ಅಲ್ಲಿಂದ ಶುರುವಾಗುತ್ತೆ. ಇದು ಯಾರದೋ ಸಂವಿಧಾನ ಅನ್ನೋದು ಯಾರದೋ ಒಬ್ಬ ವ್ಯಕ್ತಿಯದ್ದಲ್ಲ, ಅಥವಾ ಯಾವುದೋ ಒಂದು ನಿರ್ದಿಷ್ಟ ಸಂಘಟನೆದಲ್ಲ, ಅಥವಾ ಯಾವುದೋ ಒಂದು ರಾಜಕೀಯ ಪಕ್ಷಕ್ಕೆ ಮಾತ್ರ ಸಂವಿಧಾನ ಸೀಮಿತ ಆಗಿಲ್ಲ. ಸಂವಿಧಾನವು ಭಾರತದಲ್ಲಿರುವ ಅಷ್ಟೂ ಪ್ರಜೆಗಳಿಗೆ ಸೀಮಿತವಾದದ್ದು. ಹಾಗಾಗಿ ನಾವು ಸಂವಿಧಾನದ ಪೀಠಿಕೆಯಲ್ಲಿ ನಾವು ನೋಡ್ತೀವಿ, ಮೊದಲನೇ ಅಕ್ಷರದಲ್ಲೇ ನಾವು ಅದನ್ನು ಪ್ರಾರಂಭಿಸಿರೋದೇ ಭಾರತೀಯ ಪ್ರಜೆಗಳಾದ ನಾವು ಈ ರಾಷ್ಟ್ರವನ್ನು ಸರ್ವಸ್ವತಂತ್ರ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ನಿರ್ಮಿಸಿ ಸಮಾಜವಾದಿ ರಾಷ್ಟ್ರವನ್ನಾಗಿ ಈ ಥರ ಎಲ್ಲವನ್ನು ಬರ್ಕೊಂಡು ಹೋಗ್ತಾ ಇದ್ದೀವಿ. ಸಮಾಜವಾದಿ ರಾಷ್ಟ್ರವನ್ನಾಗಿ ನಿರ್ಮಿಸಿ ಅದರ ಸಮಸ್ತ ಪೌರರಿಗೂ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯವನ್ನು ಒದಗಿಸಿ ದೇವರು, ಧರ್ಮ, ಅಂತಸ್ತು, ಅವಕಾಶಗಳನ್ನು ಕಲ್ಪಿಸಿ ಎಲ್ಲರಲ್ಲಿಯೂ ಸಹೋದರ ಭಾವನೆಯನ್ನು ಮೂಡಿಸಿ ಈ ರಾಷ್ಟ್ರವನ್ನು 1949 ನವೆಂಬರ್ 26 ಆತ್ಮಾರ್ಪಿತ ಮಾಡಿಕೊಂಡಿದ್ದೇವೆ ಅಂತ ಏನು ಹೇಳ್ತೀವಿ ಅಲ್ಲಿಗೆ ಮುಗೀತು ಪ್ರಿಯಾಂಬಲ್. ಅಲ್ಲಿಗೆ ನಾವು ಇನ್ವರ್ಟೆಡ್ ಕಾಮನ್ನು ಕ್ಲೋಸ್ ಮಾಡಬೇಕಾಗ್ತದೆ. ಅಂದರೆ ಭಾರತದಲ್ಲಿ ಇಷ್ಟೆಲ್ಲ ಅಂಶಗಳಿವೆ ಅನ್ನೋದನ್ನು ಹೇಳ್ತಿದ್ದೀವಿ. ನೋಡಿ, ಅದರಲ್ಲಿ ಹೇಳ್ತಿದ್ದೀವಿ, ಈ ರಾಷ್ಟ್ರವನ್ನು ಜಾತ್ಯತೀತ ರಾಷ್ಟ್ರವನ್ನಾಗಿ ಮಾಡ ಹೊರಟಿರುವ ನಾವು 1949 ನವೆಂಬರ್ 26 ಆತ್ಮಾರ್ಪಿತ ಮಾಡಿಕೊಂಡಿದ್ದೇವೆ ಅಂತ ನಿಲ್ಲಿಸ್ತೀವಿ. ಈ ಪ್ರಸ್ತಾವನೆ ಪ್ರಿಯಾಂಬಲ್ನಲ್ಲಿ ಇದೆ ಸೆಕ್ಯುಲರಿಸಮ್ ಸ್ಟೇಟ್. ಇಂಡಿಯಾ ಇಸ್ ಒನ್ ಆಫ್ ಅ ಸೆಕ್ಯುಲರಿಸಮ್ ಸ್ಟೇಟ್ ಅಂತ ಕರಿತಾ ಇದ್ದೀವಿ. ಸೊ ಅದು ಪ್ರಾರಂಭದಲ್ಲಿ 1950ರಲ್ಲಿ ನಾವು ಏನು ಬರ್ಕೊಂಡಿದ್ವಿ ಸಂವಿಧಾನವನ್ನು, ಆ ಸಂದರ್ಭದಲ್ಲಿ ಈ ಜಾತ್ಯತೀತತೆ ಅನ್ನೋ ಪದವನ್ನು ನಾವು ಸಂವಿಧಾನದ ಪ್ರಸ್ತಾವನೆ ಒಳಗಡೆ ಸೇರಿಸಿರಲಿಲ್ಲ. 1976ರಲ್ಲಿ 42ನೇ ತಿದ್ದುಪಡಿಯನ್ನು ಮಾಡ್ಕೊತೀವಿ. ಆ 42ನೇ ತಿದ್ದುಪಡಿಯ ಮೂಲಕ ಈ ಜಾತ್ಯತೀತತೆ ಅನ್ನೋ ಪದವನ್ನು ನಾವು ಪ್ರಸ್ತಾವನೆಯಲ್ಲಿ ಸೇರಿಸ್ಕೊಂಡಿದ್ದೀವಿ. ಎರಡನೇದಾಗಿ ಈ ಜಾತ್ಯತೀತತೆಯ ರೂಪರೇಷೆಗಳಲ್ಲಿ ಎರಡನೇದು ಕಾನೂನಿನ ಎದುರಿನಲ್ಲಿ ಸಮಾನತೆ, ಈಕ್ವಾಲಿಟಿ ಬಿಫೋರ್ ಲಾ ಅಂತ ಹೇಳ್ತಾ ಇದ್ದೀವಿ. ಕಾನೂನಿನ ಎದುರಿನಲ್ಲಿ ಅಂದರೆ ನಮ್ಮ ಸಂವಿಧಾನದ 14ನೇ ವಿಧಿ ನಮಗೆ ಇದನ್ನು ಹೇಳ್ಕೊಡುತ್ತೆ. ಸಂವಿಧಾನದಲ್ಲಿ 14ನೇ ವಿಧಿಯಲ್ಲಿ ಏನು ಹೇಳುತ್ತೆ ಅಂದರೆ ಸಮಾನತೆಯ ಹಕ್ಕು ಅಂತ ಬರುತ್ತೆ. ಆ ಸಮಾನತೆಯ ಹಕ್ಕಲ್ಲಿ ಏನು ಹೇಳ್ತಾ ಇದ್ದೀವಿ ಅಂತಂದರೆ, ಕಾನೂನಿನ ಮುಂದೆ ಎಲ್ಲರೂ ಸರಿಸಮ, ಆಲ್ ಆರ್ ಈಕ್ವಲ್ ಬಿಫೋರ್ ದ ಲಾ ಅಂತ ಹೇಳ್ತಾ ಇದ್ದೀವಿ. ಆಲ್ ಆರ್ ಈಕ್ವಲ್ ಬಿಫೋರ್ ದ ಲಾ ಅಂತಂದರೆ ನಮ್ಮ ದೇಶದಲ್ಲಿ ಎಷ್ಟು ಪ್ರಕಾರವಾದಂಥ ಜಾತಿ ಇರ್ಬೋದು, ಎಷ್ಟು ಪ್ರಕಾರವಾದಂತಹ ಧರ್ಮ ಇರ್ಬೋದು, ಎಷ್ಟು ಪ್ರಕಾರವಾದಂತಹ ಮತ ಇರ್ಬೋದು, ಯಾವುದೂ ಭೇದ ಭಾವ ಇಲ್ಲದೆ, ಅಂದರೆ ಜಾತಿ, ಧರ್ಮ, ವರ್ಣ, ವರ್ಗ, ಜನಾಂಗ, ಏನು ರೇಸ್ ಎಲ್ಲನೂ ಸೇರಿಸ್ಕೋಬೇಕು ನಾವಿಲ್ಲಿ. ಅಂದರೆ there is no any differentiations between caste, class, color, sex, race, etc. all are equal before the law ಅಂತ ಹೇಳ್ತಾ ಇದ್ದೀವಿ. ಕಾನೂನಿನ ಎದುರಿನಲ್ಲಿ ಎಲ್ಲರೂ ಸರಿಸಮಾನರು. ಯಾವ ಧರ್ಮದಲ್ಲಿ ಇರಲಿ, ಯಾವ ಜಾತಿಯಲ್ಲಿ ಇರಲಿ ಅನ್ನೋದನ್ನು ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ. ಯಾಕಾಗಿ ಅಂದರೆ ಇದೇ ಜಾತ್ಯತೀತತೆಯ ಅರ್ಥ. ಸೊ ಇದರ ಮೂಲಕ ಜಾತ್ಯತೀತತೆಯ ರೂಪರೇಷೆಗಳಲ್ಲಿ ಕಾನೂನಿನ ಎದುರಿನಲ್ಲಿ ಸಮಾನತೆ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಮೂರನೇ ಪಾಯಿಂಟ್ ತಾರತಮ್ಯ ನಿಷೇಧ, ನೋ ಡಿಫರೆನ್ಸ್. ನಾನು ಹೇಳಿದ್ನಲ್ಲ, ನೋ ಡಿಫರೆನ್ಸಿಯೇಷನ್, ಇಟ್ ವಿಲ್ ಕಮ್ ಟು ಅಕಾರ್ಡಿಂಗ್ ಟು ಆರ್ಟಿಕಲ್ ನಂಬರ್ 15 ಇನ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನಮ್ಮ ಭಾರತದ ಸಂವಿಧಾನದ 15ನೇ ವಿಧಿಯಲ್ಲಿ ನಾವು ಇದನ್ನು ನೋಡ್ತೇವೆ. ಏನಂದರೆ ಯಾವುದು ಜಾತಿ ಧರ್ಮ ಭೇದ ಇಲ್ಲ, ಯಾವುದು ಮತ ಭೇದ ಇಲ್ಲ, ಯಾವುದು ಧರ್ಮ ಭೇದ ಇಲ್ಲ, ಯಾವುದು ಲಿಂಗ ಭೇದ ಇಲ್ಲ, ಯಾವುದು ಭಾಷೆ ಭೇದ ಏನೂ ಇಲ್ಲದಲೇ ಎಲ್ಲರೂ ಎಲ್ಲ ಸಾರ್ವಜನಿಕ ಸ್ಥಳಗಳಿಗೆ ಪ್ರವೇಶ ಪಡ್ಕೊಳ್ಬಹುದು
ಮತ್ತು ಎಲ್ಲ ನಮ್ಮ ದೇಶದಲ್ಲಿ ಏನೆಲ್ಲ ಸವಲತ್ತುಗಳಿವೆ, ನಮ್ಮ ಸಮಾಜದಲ್ಲಿ ಏನೆಲ್ಲ ಸವಲತ್ತುಗಳಿವೆ ಅವುಗಳನ್ನು ಉಪಯೋಗಿಸಿಕೊಳ್ಳಬಹುದು ಅನ್ನೋದನ್ನು ನಾವು ಈ ತಾರತಮ್ಯ ನಿಷೇಧ ಅನ್ನುವ ಟೈಟಲ್ ಅಥವಾ ಏನು ವಿಷಯ ಇದೆ ಅದರ ಕೆಳಗೆ ನಾವು ನೋಡ್ತಾ ಇದ್ದೇವೆ. ತಾರತಮ್ಯ ನಿಷೇಧ ಅಂದರೆ ಹೋಟೆಲ್ಗಳಿಗೆ ಹೋಗ್ಬೋದು, ಅಥವಾ ಪ್ರವಾಸಿ ಮಂದಿರಗಳಿಗೆ ಹೋಗ್ಬೋದು, ಅಂಗಡಿಗಳಿಗೆ ಹೋಗ್ಬೋದು, ಕುಡಿಯುವ ನೀರು, ಬಾವಿ, ಬಸ್ ನಿಲ್ದಾಣ, ಅಥವಾ ಉದ್ಯಾನವನ ಆಗಿರ್ಬೋದು, ಗ್ರಂಥಾಲಯಗಳಾಗಿರ್ಬೋದು, ಶೌಚಾಲಯಗಳಾಗಿರ್ಬೋದು. ಆಲ್ ಸಿಟಿಸನ್ ಹೂ ಹ್ಯಾವ್ ರೈಟ್ಸ್ ಟು ಎಂಜಾಯ್ ಆಲ್ ದ public places in society. What the society we have the public places, or what the at ಸೊಸೈಟಿಯಲ್ಲಿ ಏನು ಪಬ್ಲಿಕ್ ಪ್ಲೇಸಸ್ ಇದೆ, ದಟ್ ಈಸ್ ಕಾಲ್ಡ್ ಬಸ್ ಸ್ಟಾಪ್ಸ್ ಆಗಿರ್ಬೋದು, ಆರ್ ಇಟ್ ಮೇ ಬಿ ಅ ಲೈಬ್ರರೀಸ್, ಆರ್ ಇಟ್ ಮೇ ಬಿ ಅ ಶಾಪಿಂಗ್ ಮಾಲ್ಸ್, ಆ್ಯಂಡ್ ಇಟ್ ಮೇ ಬಿ ಅ ಹೋಟೆಲ್ಸ್, ಆ್ಯಂಡ್ ಇಟ್ ಮೇ ಬಿ ಅ ವೆಲ್ಸ್, ಬೋರ್ವೆಲ್ಸ್, ಆಲ್ ಎಲ್ಲಿ ಬೇಕಾದ್ರೂ ಅಲ್ಲಿ, ಟೆಂಪಲ್ಸು ಎಲ್ಲಿ ಬೇಕಾದರೂ ಅಲ್ಲಿ ಎಲ್ಲರೂ, ಎಲ್ಲ ಜಾತಿಯವರು, ಅಲ್ಲಿ ಯಾವುದೇ ತಾರತಮ್ಯವಿಲ್ಲದೆ ಎಲ್ಲ ಜಾತಿಯವರು ಎಲ್ಲವನ್ನು ಅನುಭವಿಸತಕ್ಕದ್ದು ಅಂತ ಹೇಳಿದ್ದೀವಿ ನಾವು. ಸೊ ಅದು ತಾರತಮ್ಯ ನಿಷೇಧ. ಅಲ್ಲಿ ನೋಡಿ ಜಾತಿ, ಧರ್ಮ ಎಲ್ಲ ಬರ್ತಾ ಇದೆ. there is no any differentiations between caste, class, color, sex and language also, language and everything. So race, everything will becomes to under the differentiations. Okay, so no differentiations between like this. We are all, we means citizens of India, we are all enjoyed all the public places, and we are visit all public places, that is like a shops, like temples, hotels, and like wells and borewells and bus stops, and ಗ್ರಂಥಾಲಯಗಳು, ಇನ್ ದ ಸೆನ್ಸ್ ಲೈಬ್ರರೀಸ್ ಆ್ಯಂಡ್ ಎವ್ರಿ ಪಬ್ಲಿಕ್ ಪ್ಲೇಸಸ್, ಎಷ್ಟು ಪಬ್ಲಿಕ್ ಪ್ಲೇಸಸ್ ಇದೆ ಎಲ್ಲರೂ ಅದನ್ನು ಎಂಜಾಯ್ ಮಾಡಲಿಕ್ಕೆ ವಿ ಹ್ಯಾವ್ ರೈಟ್ಸ್. ದಟ್ ಈಸ್ ಕಮ್ಸ್ ಟು ಅಂಡರ್ ದ ರೈಟ್ ಟು ಈಕ್ವಾಲಿಟಿ, ಆರ್ಟಿಕಲ್ ನಂಬರ್ 15. ಅದು ಆರ್ಟಿಕಲ್ ನಂಬರ್ 15 ರೈಟ್ ಟು ಈಕ್ವಾಲಿಟಿನಲ್ಲಿ ಬರುತ್ತೆ. ವಿ ಆರ್ ಆಲ್ ರೈಟ್ಸ್, ಆ ರೈಟ್ಸನ್ನು ನಾವು ಒಳಗೊಂಡಿದ್ದೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ನೋಡಿ. ಇಲ್ಲಿ ಜಾತ್ಯತೀತತೆಯ ರೂಪುರೇಷೆಗಳಲ್ಲಿ ಇದು ಕೂಡ ಒಂದಾಗಿದೆ. ಆಮೇಲೆ ನೆಕ್ಸ್ಟ್, ಸಾರ್ವಜನಿಕ ಹುದ್ದೆಗಳಿಗೆ ಸಮಾನ ಅವಕಾಶ, ಈಕ್ವಲ್ ಆಪರ್ಚುನಿಟಿ ಟು ಗೌರ್ಮೆಂಟ್ ಪೋಸ್ಟ್. So you are a citizen of India is one is the qualification. What the such and such a qualification who have women citizens, okay, citizens who have such and such a qualification, citizens can join the government jobs. There is no any differentiations between caste, class, color, sex, etc. So this is one of the opportunity we are enjoying in our constitution, that is also is there in right to equality. ಸೊ ರೈಟ್ ಟು ಈಕ್ವಾಲಿಟಿನಲ್ಲಿ ಇದೆ ಇದು, ಅಂದರೆ ಸಾರ್ವಜನಿಕ ಹುದ್ದೆಗಳಿಗೆ ಸಮಾನವಾದಂಥ ಅವಕಾಶವನ್ನು ಕೊಡಬೇಕು. ಇದು ಆರ್ಟಿಕಲ್ ನಂಬರ್ 16 ಈಸ್ ಎಕ್ಸ್ಪ್ಲೈನ್. ಆರ್ಟಿಕಲ್ ನಂಬರ್ 16 ಅಂದರೆ 16ನೇ ವಿಧಿಯಲ್ಲಿ ನಾವು ಇದನ್ನು ನೋಡ್ತೇವೆ. ಸಾರ್ವಜನಿಕ ಹುದ್ದೆಗಳಿಗೆ ಸಮಾನವಾದ ಅವಕಾಶ ಇದೆ. ಅಲ್ಲಿ ಯಾವುದು ಹುಟ್ಟಿದ ಸ್ಥಳ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಜಾತಿ ಆಗಿರ್ಬೋದು, ಯಾವುದೂ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಎಲ್ಲ ಸಾರ್ವಜನಿಕ ನೌಕರಿಯನ್ನು ತೆಗೆದುಕೊಳ್ಳಲಿಕ್ಕೆ ಅಥವಾ ಕೆಲಸವನ್ನು ತೆಗೆದುಕೊಳ್ಳಲಿಕ್ಕೆ ಸಮಾನವಾದ ಅವಕಾಶ ಪ್ರಜೆಗಳಿಗೆ ಇದೆ ಅನ್ನೋದನ್ನು ಇದು ಹೇಳ್ತಾ ಇದೆ. ಸೊ ಇನ್ನೊಂದು ಜಾತ್ಯತೀತತೆಯ ರೂಪರೇಷೆಗಳಲ್ಲಿ ಮತ್ತೊಂದು ಮುಖ್ಯವಾದಂತಹ ಅಂಶ ಅಸ್ಪೃಶ್ಯತಾ ನಿವಾರಣೆ, ರಿಮೂವ್ ಅನ್ಟಚಬಿಲಿಟಿ ಅಂತ ಹೇಳ್ತೀವಿ. ಅಸ್ಪೃಶ್ಯತಾ ನಿವಾರಣೆ ಇಟ್ಸ್ ಕಮ್ಸ್ ಟು ಆರ್ಟಿಕಲ್ ನಂಬರ್ 17. ಆರ್ಟಿಕಲ್ ನಂಬರ್ 17ನಲ್ಲಿ ಇದನ್ನು ನಾವು ನೋಡ್ತೇವೆ, ಯಾವುದು ಅಸ್ಪೃಶ್ಯತಾ ನಿವಾರಣೆಯನ್ನು. ಸೊ 17ನೇ ವಿಧಿ ಪ್ರಕಾರ ಆರ್ಟಿಕಲ್ ನಂಬರ್ ಅಕಾರ್ಡಿಂಗ್ ಟು ಆರ್ಟಿಕಲ್ ನಂಬರ್ 17 ದರ್ ಇಸ್ ನೋ ಟಚಬಿಲಿಟಿ ಆ್ಯಂಡ್ ಅನ್ಟಚಬಿಲಿಟಿ ನ ಫಾಲೋ ಮಾಡೋ ಹಾಗಿಲ್ಲ. ದೋಸ್ ಹೂ ವಿಲ್ ಫಾಲೋ ದ ಅನ್ಟಚಬಿಲಿಟಿ ದೇ ವಿಲ್ ಬಿಕಮ್ ಅ ಪನಿಷ್ ಅಂತ ಹೇಳ್ತಾ ಇದ್ದೀವಿ ನಾವು. ಯಾರು ಈ ಅಸ್ಪೃಶ್ಯತೆಯನ್ನು ಪಾಲಿಸ್ತಾರೋ ಅವ್ರಿಗೆ ಶಿಕ್ಷೆ ಕೊಡಲಾಗ್ತದೆ. ಇದು ನಮ್ಮ ಸಂವಿಧಾನದಲ್ಲಿರುವಂಥದ್ದು. ಸೊ 17ನೇ ವಿಧಿ, 18ನೇ ವಿಧಿ ಇವೆಲ್ಲವೂ ಹೇಳುತ್ತೆ ಏನು ಶಿಕ್ಷೆಯನ್ನು ಕೊಡ್ತೀವಿ ಮತ್ತು ಯಾವ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಶಿಕ್ಷೆಯನ್ನು ಕೊಡ್ತೀವಿ ಅನ್ನೋದನ್ನು ನಮ್ಮ ಸಂವಿಧಾನದ 17 ಮತ್ತು 18ನೇ ವಿಧಿ ತೆಗೆದುಕೊಂಡು ನೀವು ಓದಿದಾಗ ನಿಮಗೆ ತಿಳಿದು ಬರುತ್ತೆ. ಅಲ್ಲಿ ಅಸ್ಪೃಶ್ಯತೆಯನ್ನು ಫಾಲೋ ಮಾಡಬಾರ್ದು, ಅಂದರೆ ಅನುಸರಿಸಬಾರದು. ಯಾವಾಗ ನೀವು ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ತೀರೋ ಆಗ ಶಿಕ್ಷೆಯನ್ನು ವಿಧಿಸಲಾಗ್ತದೆ ಅಂತ ಸ್ಪಷ್ಟವಾಗಿ ಬರೆದಿದ್ದೀವಿ.
ಸೊ ಇದು ಕೂಡ ನೋಡಿ ಮತ್ತೊಮ್ಮೆ ಜಾತ್ಯತೀತತೆ ಅನ್ನುವ ಪರಿಕಲ್ಪನೆಯ ಒಳಗಡೆ ಬರೋವಂಥದ್ದು. ಮತ್ತು ಮತ್ತೊಂದು ಜಾತ್ಯತೀತತೆಯ ರೂಪುರೇಷೆಗಳಲ್ಲಿ ಮತ್ತೊಂದು ಅಂಶ ಧಾರ್ಮಿಕ ಸ್ವಾತಂತ್ರ್ಯ, ಫ್ರೀಡಮ್ ಆಫ್ ರಿಲಿಜಿಯನ್ ಅಂತ ಕರಿತೀವಿ, ಅಥವಾ ರೈಟ್ ಟು ರಿಲಿಜಿಯನ್ ಅಂತ ಕೂಡ ಹೇಳ್ಬೋದು. ಇದೆಲ್ಲ ಫಂಡಮೆಂಟಲ್ ರೈಟ್ಸಲ್ಲಿ ಬರುತ್ತೆ, ರೈಟ್ ಟು ರಿಲಿಜಿಯನ್. ಸೊ ರೈಟ್ ಟು ರಿಲಿಜಿಯನ್ ಅದರಲ್ಲಿ ಏನು ಹೇಳ್ತಾ ಇದ್ದೀವಿ ಅಂತಂದರೆ, ಪ್ರತಿಯೊಬ್ಬ ಭಾರತೀಯನಿಗೂ ತನ್ನದೇ ಆದಂತಹ ಧರ್ಮವನ್ನು ಅನುಸರಿಸಲು ಅವಕಾಶ ಇದೆ. ಪ್ರತಿಯೊಬ್ಬ ಭಾರತೀಯನಿಗೂ, ಆಲ್ ದ ಸಿಟಿಸನ್ಸ್ ಕ್ಯಾನ್ ಎಂಜಾಯ್ ದೇರ್ ಓನ್ ರಿಲಿಜಿಯನ್. ಸೊ ವಾಟ್ ದೇ ಲೈಕ್ಸ್ ದೇ ಕ್ಯಾನ್ ಫಾಲೋ ಇಟ್. ಅವನಿಗೆ ಯಾವುದು ಇಷ್ಟ ಆಗುತ್ತೆ ಅವರಿಗೆ, ಪ್ರಜೆಗಳಿಗೆ, ಅದನ್ನು ಅವ್ರು ಫಾಲೋ ಮಾಡ್ಬೋದು. ಒಂದು ಧರ್ಮದಲ್ಲಿ ಹುಟ್ಟಿ ಮತ್ತೊಂದು ಧರ್ಮವನ್ನು ಅವರು ಅನುಸರಿಸ್ಬೋದು, ಅಥವಾ ಒಂದು ಧರ್ಮದಲ್ಲಿ ಹುಟ್ಟಿ ಆ ಧರ್ಮದಲ್ಲೇ ಇದ್ದುಕೊಂಡು ಮತ್ತೊಂದು ಧರ್ಮದ ದೇವರುಗಳನ್ನು ಪೂಜಿಸ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ, ಧರ್ಮ ಅಂತ ಇದೆ. ಸೊ ಇದನ್ನು ನಾವು ಧಾರ್ಮಿಕ ಸ್ವಾತಂತ್ರ್ಯ ಅಂತ ಕರಿತೀವಿ. ಇದು ನಮ್ಮ ಸಂವಿಧಾನದ 25 ಆರ್ಟಿಕಲ್ ನಂಬರ್ 25 ಆ್ಯಂಡ್ 25, 26, 27, 28 ಇವೆಲ್ಲ ಆರ್ಟಿಕಲ್ಗಳು ಕೂಡ ಇದನ್ನು ಹೇಳುತ್ತೆ, ಎಕ್ಸ್ಪ್ಲೈನ್ ಮಾಡುತ್ತೆ ಯಾವುದನ್ನು, ಧಾರ್ಮಿಕ ಸ್ವಾತಂತ್ರ್ಯದ ಬಗ್ಗೆ. ಸೊ ಧಾರ್ಮಿಕ ಸ್ವಾತಂತ್ರ್ಯ ಆರ್ಟಿಕಲ್ ನಂಬರ್ 25 ಏನು ಹೇಳುತ್ತೆ ಅಂದರೆ, ಪ್ರತಿಯೊಬ್ಬ ಪೌರನು ತನ್ನ ಆತ್ಮಕ್ಕೆ ಯಾವುದು ಸರಿ ಅನಿಸುತ್ತೋ ಆ ಧರ್ಮವನ್ನು ಸ್ವೀಕರಿಸು ಅಂತ ಹೇಳ್ತಾ ಇದೆ. 26ನೇ ವಿಧಿ ಹೇಳ್ತಾ ಇದೆ, ಪ್ರತಿಯೊಂದು ಧರ್ಮವು ಧಾರ್ಮಿಕ ದಾನ ದತ್ತಿ ಅಂತ ಏನು ನೀವು ನಿಮ್ಮ ಉದ್ದೇಶಗಳೇನಿದೆ, ನಿಮ್ಮ ಉದ್ದೇಶಗಳಿಗೆ ಸಂಸ್ಥೆಗಳನ್ನು ಕಟ್ಟಿಕೊಳ್ಳಬಹುದು. ಅಂದರೆ ನಿಮ್ಮ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಸಂಸ್ಥೆಗಳನ್ನು ಕಟ್ಟಿಕೊಳ್ಳುವ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ. ಫ್ರೀಡಮ್ ಆಫ್ ರಿಲಿಜಿಯನ್ಸಲ್ಲಿ ಅನದರ್ ಒನ್ ದಟ್ ಈಸ್ ಟು ಮೇಕ್ ಟು ಮೇಕ್ ಆರ್ಗನೈಸೇಷನ್ ರಿಗಾರ್ಡಿಂಗ್ ಆರ್ ಅಬೌಟ್ ಸಚ್ ಅಂಡ್ ಸಚ್ ಧರ್ಮ ಆ ಸಚ್ ಅಂಡ್ ಸಚ್ ರಿಲಿಜಿಯನ್. ಯಾವ ರಿಲಿಜಿಯನ್ಗೆ ಬೇಕಾದರೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ರಿಲಿಜಿಯನ್ಗೆ ಬೇಕಾದ್ರೆ ಯು ಕ್ಯಾನ್ ಹ್ಯಾವ್ ರೈಟ್ ಟು ಮೇಕ್ ಅ ಆರ್ಗನೈಸೇಷನ್ ಫಾರ್ ಅ ಡೆವಲಪ್ಮೆಂಟ್ ಆಫ್ ದೇರ್ ಧರ್ಮಾಸ್ ಆರ್ ದೇರ್ ರಿಲಿಜಿಯಸ್. ನಿಮ್ಮ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ, ನಿಮ್ಮ ಧರ್ಮದ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಸಂಘ ಸಂಸ್ಥೆಗಳನ್ನು ಕಟ್ಟಿಕೊಳ್ಳಲಿಕ್ಕೆ ನಿಮಗೆ ಅವಕಾಶ ಇದೆ ಅಂತ ಪ್ರಜೆಗಳಿಗೆ ಹೇಳ್ತಾ ಇದೆ ನಮ್ಮ ಆರ್ಟಿಕಲ್ ನಂಬರ್ 25. 26, 27ನೇ ಆರ್ಟಿಕಲ್ ಏನು ಹೇಳ್ತಾ ಇದೆ ಅಂತಂದರೆ, ನಿಮ್ಮ ಧರ್ಮದ ರಕ್ಷಣೆಗೋಸ್ಕರ ಅಥವಾ ನಿಮ್ಮ ಧರ್ಮದ ಪೋಷಣೆಗೋಸ್ಕರ ಅಥವಾ ನಿಮ್ಮ ಧರ್ಮದ ಪ್ರಚಾರಕ್ಕೋಸ್ಕರ, ಪ್ರಚಾರ ಮಾಡಿ ಸಂತೋಷ, ಆದರೆ ಪ್ರಚಾರಕ್ಕೋಸ್ಕರ ಮತ್ತೊಬ್ಬ ವ್ಯಕ್ತಿಯ ಮೇಲೆ ಒತ್ತಡ ಹೇರಬಾರದು. ಅಂತಂದರೆ ಯಾರಿಗೂ ಫೋರ್ಸ್ ಮಾಡೋ ಹಾಗಿಲ್ಲ. ದೇರ್ ಇಸ್ ನೋ ಎನಿ ಫೋರ್ಸ್ ಫಾರ್ ಯುವರ್ ಪ್ರಪಗಂಡ ಆಫ್ ಯುವರ್ ಧರ್ಮ, ಪ್ರಪಗಂಡ ಆಫ್ ಯುವರ್ ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಏನು ನೀವು ನಿಮ್ಮ ಪ್ರಪಗಂಡ ಮಾಡ್ತೀರ, ಧರ್ಮದ ಪ್ರಪಗಂಡ ಆಗಿರ್ಬೋದು, ಆರ್ ಇಟ್ ಮೇ ಬಿಯ ಅಂದರೆ ಪ್ರಚಾರ ಆಗಿರ್ಬೋದು, ಧರ್ಮದ ಪ್ರಚಾರ ಆಗಿರ್ಬೋದು, ಆರ್ ಇಟ್ ಮೇ ಬಿಯ ಪ್ರೊಟೆಕ್ಷನ್ ಆಫ್ ಧರ್ಮ ಆಗಿರ್ಬೋದು, ಆರ್ ಇಟ್ ಮೇ ಬಿಯ ಪ್ರೊಟೆಕ್ಷನ್ ಆಫ್ ಧರ್ಮ, ಪ್ರೊಟೆಕ್ಷನ್ ಆಫ್ ಡೆವಲಪ್ಮೆಂಟ್ ಆಫ್ ಅ ಧರ್ಮ ಆರ್ propaganda of dharma. Of course you have organization, but it is not a force to another person. ಇನ್ನೊಬ್ಬ ಪರ್ಸನ್ಗೆ ನೀವು, ಇನ್ನೊಬ್ಬ ವ್ಯಕ್ತಿಗೆ ನೀವು ಫೋರ್ಸ್ ಮಾಡಬಾರ್ದು, ಬಲವಂತವಾಗಿ ನೋಡಪ್ಪ ನನ್ನ ಧರ್ಮವೇ ಶ್ರೇಷ್ಠ, ನನ್ನ ಧರ್ಮವನ್ನೇ ನೀನು ಫಾಲೋ ಮಾಡಬೇಕು ಅಂತ ಯಾವುದು ಫೋರ್ಸ್ ಮಾಡಬಾರ್ದು. ಫೋರ್ಸ್ ಮಾಡೋ ಹಾಗಿಲ್ಲ, ಅದು ಅವರಿಷ್ಟ. ಯಾರು ಯಾವ ಧರ್ಮವನ್ನು ಫಾಲೋ ಮಾಡ್ತಾರೆ ಅದು ಅವರಿಷ್ಟ. ನನ್ನ ಧರ್ಮವನ್ನೇ ಫಾಲೋ ಮಾಡಬೇಕು, ನನ್ನ ಧರ್ಮಕ್ಕೆ ನೀನು ಠೇವಣಿಯನ್ನು ಕೊಡಬೇಕು, ಏನು ತೆರಿಗೆಯನ್ನು ಕೊಡಬೇಕು, ಅಥವಾ ಏನು ದೇಣಿಗೆಯನ್ನು ಕೊಡ್ತೀಯೋ ಅಥವಾ ದತ್ತಿಯನ್ನು ಕೊಡ್ತೀಯೋ ಅದನ್ನು ನನ್ನ ಧರ್ಮಕ್ಕೆ ಕೊಡಬೇಕು ಅಂತ ಯಾರೂ ವಂತಿಕೆ ಪಡೆಯುವ ಹಾಗೆ ಇಲ್ಲ ಅಂತ ನಾವು ಕಾನೂನು ಮಾಡಿದ್ದೀವಿ. 27ನೇ ವಿಧಿಯಲ್ಲಿದೆ. ಯಾರೂ ಕೂಡ ಫೋರ್ಸ್ಫುಲ್ಲಾಗಿ ಕನ್ವರ್ಟ್ ಆಗಬಾರ್ದು ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ, ಅಥವಾ ಯಾರೂ ಕೂಡ ಆ ಧರ್ಮಕ್ಕೆ ಫೋರ್ಸ್ಫುಲ್ಲಾಗಿ ಕೊಡು, ನನ್ನ ಧರ್ಮವನ್ನು ಬೆಳೆಸಲಿಕ್ಕೆ ಹಣ ಕೊಡು ಅಂತ ಕೇಳೋ ಹಾಗೆ ಇಲ್ಲ. ಸೊ ಅದನ್ನು ನಾವು 27ನೇ ವಿಧಿಯಲ್ಲಿ ಮಾಡಿದ್ದೀವಿ. ಎಲ್ಲರೂ ಅವ್ರವ್ರ ಇಷ್ಟ ಬಂದರೆ ಅವರು ವಂತಿಕೆಗಳನ್ನು ಕೊಟ್ಕೋಬೋದು, ದತ್ತಿಗಳನ್ನು ಕೊಟ್ಕೋಬೋದು, ದಾನಗಳನ್ನು ಕೊಟ್ಕೋಬೋದು, ಅದು ಅವ್ರ ಇಷ್ಟ. ಫೋರ್ಸ್ ಮಾಡಿ ನಾವು ಯಾರ ಹತ್ರನೂ ಯಾವುದನ್ನು ಇಸ್ಕೊಳ್ಳೋ ಹಾಗಿಲ್ಲ. ಒಂದು ಧರ್ಮದವರು ಇನ್ನೊಂದು ಧರ್ಮದವರ ಮೇಲೆ ಒತ್ತಡ ಹೇರುವ ಹಾಗೆ ಇಲ್ಲ ಅನ್ನೋದನ್ನು ಸಂವಿಧಾನದಲ್ಲಿ ಬರೆದಿದ್ದೀವಿ. ಸಂವಿಧಾನದ 27ನೇ ವಿಧಿ ಪ್ರಕಾರ ನಾವು ಈ ಧಾರ್ಮಿಕ ಸ್ವಾತಂತ್ರ್ಯ ಇದ್ದರೂ ಕೂಡ ಇಲ್ಲಿ ಒಂದು ಕಾನೂನಿದೆ, ಇದನ್ನು ನಾವು ಗಮನಿಸಬೇಕಾಗಿದೆ. ಎಚ್ಚರಿಕೆ ಇದು.
ನಂತರ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ 28ನೇ ವಿಧಿ ಪ್ರಕಾರ ಯಾವುದೇ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಅದು ಕೇಂದ್ರ ಸರ್ಕಾರ ಸ್ಥಾಪಿಸಲ್ಪಟ್ಟಂತಹ ಶೈಕ್ಷಣಿಕ ಸಂಸ್ಥೆ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಸ್ಥಾಪಿಸಲ್ಪಟ್ಟಂಥ ಶೈಕ್ಷಣಿಕ ಸಂಸ್ಥೆ ಆಗಿರ್ಬೋದು, ಯಾವುದೇ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಅಥವಾ ಅನುದಾನಕ್ಕೆ ಒಳಪಟ್ಟಿರೋದಿಲ್ವೋ ಯಾವುದೇ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳನ್ನು ಕುರಿತು ಧರ್ಮವನ್ನು ಬೋಧಿಸುವ ಹಾಗೆ ಇಲ್ಲ. ವಿದ್ಯಾರ್ಥಿಗಳ ಅನುಮತಿಯನ್ನು ಪಡೆದು ಧರ್ಮವನ್ನು ಬೋಧಿಸ್ಬೋದು, ಆದರೆ ವಿದ್ಯಾರ್ಥಿಗಳ ಅನುಮತಿ ಇಲ್ಲದೆ ಯಾವುದೇ ರೀತಿಯಾದ ಧರ್ಮವನ್ನು ಪ್ರಚೋದಿಸುವ ಹಾಗೆ ಅಥವಾ ಬೋಧಿಸುವ ಹಾಗೆ ಇಲ್ಲ ಅಂತ ಆರ್ಟಿಕಲ್ ನಂಬರ್ 28 ಹೇಳ್ತಾ ಇದೆ. ಸೊ ಆರ್ಟಿಕಲ್ ನಂಬರ್ 28 ಈಸ್ ಎಕ್ಸ್ಪ್ಲೈನ್ ದಟ್ ಈಸ್ ವಾಟ್ ದ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಆರ್ there is no any propaganda of dharma at the education institutions. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ನಾವು ಬಹಳಷ್ಟು ಗಮನಿಸಬೇಕಾಗ್ತದೆ. ಯಾವುದೇ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ವಿತೌಟ್ ಪರ್ಮಿಷನ್ ಆಫ್ ದ ಸ್ಟೂಡೆಂಟ್ಸ್ ದೆರ್ ಇಸ್ ನೋ ಎನಿ ಪ್ರೀಚರ್ಸ್ ಆರ್ ಟೀಚಿಂಗ್ ಆಫ್ ದ ಧರ್ಮ. ಯಾವ ಧರ್ಮದ ಟೀಚಿಂಗು ಇರಬಾರ್ದು, ಪ್ರೀಚರ್ಸ್ಗಳು ಇರಬಾರ್ದು, ಪ್ರಚಾರನೂ ಇರಬಾರ್ದು, ಪ್ರಪಗಂಡನೂ ಇರಬಾರ್ದು. ವಿದ್ಯಾರ್ಥಿಗಳು ಇಷ್ಟಪಟ್ಟರೆ ಮಾತ್ರ ನಾವು ಅದನ್ನು ಹೇಳಲಿಕ್ಕೆ ಸಾಧ್ಯ ಆಗ್ತದೆ, ಇಲ್ಲಾಂದರೆ ಇಲ್ಲ ಅನ್ನುವ ಅರ್ಥದಲ್ಲಿ ಈ 28ನೇ ವಿಧಿ ನಮಗೆ ತಿಳಿಸ್ಕೊಡ್ತಾ ಇದೆ. 28ನೇ ವಿಧಿಯ ಪ್ರಕಾರ ಯಾವುದೇ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಯ ಅನುಮತಿ ಇಲ್ಲದೆ ಧರ್ಮವನ್ನು ಬೋಧಿಸುವಂತಿಲ್ಲ. ನೋಡಿ, ಇದು ಕೂಡ ಜಾತ್ಯತೀತ ಪರಿಕಲ್ಪನೆಯ ರೂಪುರೇಷೆಗಳಲ್ಲಿ ಒಂದಾಗಿದೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟು ಇನ್ನೊಂದು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಸ್ವಾತಂತ್ರ್ಯ ಇದೆ. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಸ್ವಾತಂತ್ರ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಫ್ರೀಡಮ್ ಆ್ಯಂಡ್ ಕಲ್ಚರ್ ಆಫ್ ಎಜುಕೇಷನ್ ಅಂತ. ಅದು ಕೂಡ ನಮ್ಮ ಸಂವಿಧಾನದ ಮೂಲಭೂತ ಹಕ್ಕುಗಳಲ್ಲಿ ಒಂದು ಅಂತ ನಾವು ಹೇಳ್ಬೋದು. ಯಾವುದಂದರೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ಇದು ಆರ್ಟಿಕಲ್ ನಂಬರ್ 29 ಆ್ಯಂಡ್ 30 ಈಸ್ ಎಕ್ಸ್ಪ್ಲೈನ್. ಆರ್ಟಿಕಲ್ ನಂಬರ್ 29 ಮತ್ತು 30 ನಮಗೆ ಈ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಸ್ವಾತಂತ್ರ್ಯದ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದೆ. ಆರ್ಟಿಕಲ್ ನಂಬರ್ 29 ಏನು ಹೇಳ್ತಾ ಇದೆ ಅಂದರೆ, ರಾಷ್ಟ್ರದ ಯಾವುದೇ ಭಾಗದಲ್ಲಿ ನೀನು ವಾಸ ಮಾಡ್ತಾ ಇರು ಅಥವಾ ಯಾವುದೇ ವರ್ಗದ ಪ್ರಜೆಗಳಾಗಿರ್ಬೋದು ಅಥವಾ ಯಾವುದೇ ಭಾಷೆಯ ಪ್ರಜೆಗಳಾಗಿರ್ಬೋದು, ಇವರು ತಮ್ಮದೇ ಆದಂಥ ಭಾಷೆ, ಲಿಪಿ ಅಥವಾ ಸಂಸ್ಕೃತಿಯನ್ನು ಹೊಂದಿದ್ರೆ ಅವುಗಳನ್ನು ರಕ್ಷಿಸುವ ಮತ್ತು ಅಭಿವೃದ್ಧಿಪಡಿಸುವಂಥ ಹಕ್ಕನ್ನು ಹೊಂದಿದ್ದಾರೆ ಅಂತ ಹೇಳ್ತಾ ಇದೆ. ಅಂದರೆ ನಮ್ಮ ಭಾಷೆಗೆ ತಕ್ಕ ಹಾಗೆ, ನಮ್ಮ ಲಿಪಿಗೆ ತಕ್ಕ ಹಾಗೆ, ನಮ್ಮ ಸಂಸ್ಕೃತಿಗೆ ತಕ್ಕ ಹಾಗೆ ಆಯಾ ಪ್ರಜೆಗಳು ಅದನ್ನು ರಕ್ಷಿಸಿಕೊಳ್ಳಿಕ್ಕೆ ಸ್ವಾತಂತ್ರ್ಯ ಇದೆ. ಅದು ಸಾಂಸ್ಕೃತಿಕ ಹಕ್ಕು. ಸಾಂಸ್ಕೃತಿಕ ಹಕ್ಕು ಅಂದರೆ ಇಂಡಿಯಾ, ವಿ ಹ್ಯಾವ್ ಟು ಸಿ ಅಟ್ ಇಂಡಿಯಾ ಸೆವ್ರಲ್ ಕೈಂಡ್ಸ್ ಆಫ್ ಕಲ್ಚರ್ಸ್ ಆರ್ ದೇರ್ ಅಟ್ ಇಂಡಿಯಾ. ಸೊ ತುಂಬ ಕಲ್ಚರ್ಸ್ಗಳಿದೆ, ಸೆವ್ರಲ್ ಕೈಂಡ್ಸ್ ಆಫ್ ಕಲ್ಚರ್ ಇಸ್ ದೇರ್. ಅಫ್ಕೋರ್ಸ್ ವಿ ಹ್ಯಾವ್ ಟು ಗಿವ್ ರೆಸ್ಪೆಕ್ಟ್ ಟು ಆಲ್ ದ ಕಲ್ಚರ್ ಆ್ಯಂಡ್ ಟು ಗಿವ್ ರೆಸ್ಪೆಕ್ಟ್ ಅಂದರೆ ಎಲ್ಲ ಕಲ್ಚರ್ಗೂ, ವಿಭಿನ್ನವಾದ ಸಂಸ್ಕೃತಿ, ಹಲವಾರು ಸಂಸ್ಕೃತಿಗಳು ನಮ್ಮ ದೇಶದಲ್ಲಿದೆ. ನಾವು ಎಲ್ಲ ಸಂಸ್ಕೃತಿಗೂ ಗೌರವವನ್ನು ಕೊಡಬೇಕು ಮತ್ತು ನಮ್ಮ ಸಂಸ್ಕೃತಿಯನ್ನು ನಮ್ಮ ನೆಲೆಗಳಲ್ಲಿ ನಾವು ಪೋಷಿಸಿಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಪ್ರತಿಯೊಬ್ಬ ಭಾಷೆ ಅಥವಾ ಆ ವರ್ಗಕ್ಕೆ ಸೇರಿದಂಥ ಪ್ರಜೆ ಏನಿದ್ದಾನೆ ಅವನು ತನ್ನ ಸಂಸ್ಕೃತಿಯನ್ನು ಅಭಿವೃದ್ಧಿಪಡಿಸಿಕೊಳ್ಳಿಕ್ಕೆ ಅವನಿಗೆ ಹಕ್ಕನ್ನು ನಾವು ಕೊಟ್ಟಿದ್ದೀವಿ. ಮತ್ತು 29/2ನೇ ಉಪವಿಧಿಯ ಪ್ರಕಾರ ಏನು ಹೇಳ್ತಾ ಇದ್ದೀವಿ ಅಂತಂದರೆ, ಯಾವುದೇ ಶೈಕ್ಷಣಿಕ ಸಂಸ್ಥೆಯು ಜಾತಿ, ಧರ್ಮ, ಕುಲ, ಭಾಷೆಗಳ ಆಧಾರದ ಮೇಲೆ ಯಾವ ಪೌರನಿಗೂ ಪ್ರವೇಶವನ್ನು ನಿರಾಕರಿಸುವಂತೆ ಇಲ್ಲ ಅಂತಲೂ ಹೇಳಿದ್ದೀವಿ. ನೋಡಿ, ಇಲ್ಲಿ ಹೇಳ್ತೀವಿ ಸಂಸ್ಕೃತಿಯ ಮೇಲೆ, ಯಾವುದೇ ಸಂಸ್ಕೃತಿಗೆ ಇಲ್ಲಿ ಪ್ರಾಮುಖ್ಯತೆಯನ್ನು ಕೊಟ್ಟಿರೋದ್ರಿಂದ ಯಾವುದೇ ಪೌರನಿಗೆ ಇಲ್ಲಿ ಪ್ರವೇಶವನ್ನು ನಿರಾಕರಿಸುವಂತಿಲ್ಲ ಅಂತ ಹೇಳ್ತಾ ಇದ್ದಾರೆ ಶೈಕ್ಷಣಿಕ ಸಂಸ್ಥೆಗಳಲ್ಲಿ. ಸೊ ಇದು ಏನು ತೋರಿಸ್ತಾ ಇದೆ ಅಂದರೆ ಮತ್ತೆ ಜಾತ್ಯತೀತ ಪರಿಕಲ್ಪನೆ ಇಲ್ಲಿರೋದನ್ನು ನಾವು ಕಾಣ್ಬೋದು. ಸೊ ಜಾತ್ಯತೀತ ಪರಿಕಲ್ಪನೆ ಇದೆ. ಎಲ್ಲ ಇದು ನಮ್ಮ ರಾಜ್ಯದಲ್ಲಿ ಹೀಗೆ ಇರಬೇಕು, ಇದೇ ಜಾತಿ ಇರಬೇಕು, ಇದೇ ಧರ್ಮ ಇರಬೇಕು, ಇಂಥವ್ರಿಗೆ ಮಾತ್ರ ಅವಕಾಶ ಕೊಡ್ತೀವಿ, ಮತ್ತೊಬ್ಬರನ್ನ ನಾವು ನಮ್ಮ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಸೇರಿಸ್ಕೊಳ್ಳಲ್ಲ ಅಂತ ಹೇಳೋ ಹಾಗೆ ಇಲ್ಲ.
ಸೊ ಇದು ಭಾಳ ಮುಖ್ಯವಾಗಿರುತ್ತೆ. ಮುಖ್ಯವಾದಂತಹ ಒಂದು ಸಂವಿಧಾನದಲ್ಲಿರುವಂತಹ ಒಂದು ಅಂಶ ಅಂತ ನಾವು ಹೇಳ್ಬೋದು. ನೆಕ್ಸ್ಟು ಈ ಎಲ್ಲ ಅಂಶಗಳನ್ನು ನಾವು ನಮ್ಮ ಜಾತ್ಯತೀತ ಪರಿಕಲ್ಪನೆಯಲ್ಲಿ ಬರುವಂತಹ ರೂಪುರೇಷೆಗಳು ಅಂತ ಕರಿಬೋದು. ಇವೆಲ್ಲವನ್ನು ನೋಡಿದಾಗ ಸಂವಿಧಾನದಲ್ಲಿ ಜಾತ್ಯತೀತ ಅಥವಾ ಜಾತ್ಯತೀತತೆ ಅನ್ನುವಂಥ ಈ ಪದಕ್ಕೆ ಎಷ್ಟು ಮಹತ್ವ ಇದೆ ಅನ್ನೋದನ್ನು ನಾವು ತಿಳಿದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ದಟ್ಸ್ ವೈ ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ದೀವಿ ಭಾರತವು ಒಂದು ಜಾತ್ಯತೀತ ರಾಷ್ಟ್ರ. ದಟ್ಸ್ ವೈ ವಿ ಕ್ಯಾನ್ ಸೇ ಇಂಡಿಯಾ ಇಸ್ ಒನ್ ಆಫ್ ಅ ಸೆಕ್ಯುಲರಿಸಮ್ ಸ್ಟೇಟ್ ಅಂತ ಹೇಳಿದ್ದೀವಿ.